ಇವೆಲ್ಲವನ್ನು ಅರ್ಥಕೊಂಡು ಇಲ್ಲಿ ಹಿಂದೂ ಇರ್ಬೋದು, ಮುಸ್ಲಿಂ ಇರ್ಬೋದು, ಕ್ರೈಸ್ತ ಇರ್ಬೋದು, ಮತ್ತು ಸಿಖ್ ಇರ್ಬೋದು, ಇಸಾಯಿ ಇರ್ಬೋದು, ಎಲ್ಲ ಧರ್ಮಕ್ಕೂ ಕೂಡ ಇಲ್ಲಿ ಗೌರವವನ್ನು ಕೊಟ್ಟು ಈ ಒಂದು ಜಾತ್ಯತೀತ ರಾಷ್ಟ್ರ ತಳಹಾದಿ ಮೇಲೆ ಈ ದೇಶವನ್ನು ಕಟ್ಟಲಾಗಿದೆ. ಇವತ್ತು ಎಲ್ಲ ಜಾತಿ ಜನಾಂಗ ಇರುವಂಥ ಸಂದರ್ಭದಲ್ಲಿ ಇವತ್ತು ಜಾತಿ ಜನಗಣತಿ ನಡೆದಿದೆ. ಕೇಂದ್ರ ಸರ್ಕಾರದಿಂದ ನಮ್ಮ ರಾಹುಲ್ ಗಾಂಧಿಯವರು ಒತ್ತಾಯದ ಹಿನ್ನೆಲೆಯಲ್ಲಿ ಇವತ್ತು ಕೇಂದ್ರ ಸರ್ಕಾರ ಕೂಡ ಇವತ್ತು ಅವ್ರ ಒತ್ತಾಯಕ್ಕೆ ಮನದು ಇವತ್ತು ಜಾತಿ ಜನಗಣತಿ ಮಾಡ್ತಾ ಇದೆ. ರಾಜ್ಯದಲ್ಲಿ ನಡೀತಾ ಇರುವಂಥದ್ದು ಕೇವಲ ಏನು ಸಾಮಾಜಿಕ ಮತ್ತು ಶೈಕ್ಷಣಿಕ ಒಂದು ಸರ್ವೆ ನಡೀತಾ ಇದೆ. ಇದನ್ನು ಉದ್ದೇಶಪೂರ್ವಕವಾಗಿ ವಿರೋಧ ಪಕ್ಷದವರು ಇದನ್ನು ದಾರಿ ತಪ್ಪಿಸುವಂಥ ಕೆಲಸ ನಡೆಸ್ತಾ ಇದ್ದಾರೆ. ಜನರ ಮಧ್ಯ ಹಿಂದೂ ಮುಸ್ಲಿಂ ಅನ್ನೋದು ಮಾತುಕತೆ, ಮುಸ್ಲಿಂ ಅನ್ನೋದು ಪಾಕಿಸ್ತಾನ ಅನ್ನೋದು ಇವೆಲ್ಲ ಯಾಕೆ ಇದು ಯಾವ ದೇಶದಲ್ಲಿ ಅವ್ರು ಜನಿಸಿದ್ರು ಅನ್ನೋದು ಅರಿವು ಇಲ್ಲ ಅವ್ರಿಗೆ. ಈ ಭಾರತೀಯ ಜನತಾ ಪಕ್ಷದವರಿಗೆ ಇವತ್ತು ಗೋವಿಂದ ಕಾರಜೋಳ ಆಗಿರ್ಬೋದು, ಇನ್ನೊಬ್ಬರಾಗಿ ಅಶೋಕ್ ಆಗಿರ್ಬೋದು, ಇವ್ರೇನು ಮುಂಚೂಣಿಯಲ್ಲಿ ಮಾತಾಡ್ತಾ ಇದ್ದಾರೆ ಕೆಲವಷ್ಟು ನಾಯಕರು. ಇವರು ಮಾತಾಡುವಂಥದ್ದು ಏನು ಆಧಾರ ಇಟ್ಕೊಂಡು ಮಾತಾಡ್ತಾ ಇದ್ದಾರೆ? ಜಾತ್ಯತೀತ ರಾಷ್ಟ್ರದಲ್ಲಿ ಜನಿಸಿದಾರೋ ಇಲ್ಲ ಇವರು? ಜನಿಸಿದ ಮೇಲೆ ಜಾತ್ಯತೀತ ತತ್ವದ ಅಡಿಯಲ್ಲಿ ಬೆಳಿಬೇಕು. ಇವತ್ತು ನಮ್ಮ ಸಂವಿಧಾನ ಏನು ಹೇಳುತ್ತೆ? ಪವಿತ್ರವಾದ ಸಂವಿಧಾನದ ನಾವು ಗ್ರಂಥ ಅಂತ ಒಪ್ಕೊಳ್ತೀವಲ್ಲ, ಅದ್ರ ಮೇಲೆ ಪ್ರಮಾಣ ಮಾಡಿ ನಾವು ಅಧಿಕಾರವನ್ನು ತೆಗೆದುಕೊಳ್ತೀವಿ ಎಲ್ಲರೂ. ಇವತ್ತು ಜನಪ್ರತಿನಿಧಿಗಳಾಗುವಂಥವ್ರು ವಿಧಾನಸೌಧ ಆಗಿರ್ಬೋದು, ಅದು ಲೋಕಸಭಾ ಆಗಿರ್ಬೋದು, ಅದ್ರ ಮೇಲೆ ಪ್ರಮಾಣ ಮಾಡಿ ನಾವು ನಮ್ಮ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡುವಂಥ ಸಂದರ್ಭದಲ್ಲಿ ಇದು ಪ್ರಶ್ನೆಯಲ್ಲಿ ಬರುತ್ತೆ. ಒಂದು ಸಮುದಾಯವನ್ನು ದೂರಿಕ್ಕುವಂಥ ಕೆಲಸ. ಒಟ್ಟಾರೆ ಅಲ್ಪಸಂಖ್ಯಾತರಂದ್ರೆ ಅವ್ರಿಗೆ ಆಗೋದಿಲ್ಲ. ಹಿಂದೂಗಳನ್ನು ಒಡೆಯುವ ಷಡ್ಯಂತ್ರ, ಕುತಂತ್ರ ಅಥವಾ ಈ ರೀತಿ ಮಾಡೋದ್ರಿಂದ ಕಾಂಗ್ರೆಸ್ ಅನ್ನ ಬೆಳೆ ಬೇಯಿಸ್ಕೊಳ್ತಾ ಇದ್ದು ಒಂದು. ಇನ್ನೊಂದು, ಈ ಸಿದ್ದರಾಮಯ್ಯನವರು ಓಲೈಕೆ ರಾಜಕಾರಣದ ಮುಂದಾಗ್ಯಾರ. ಆ ವೈಜ್ಞಾನಿಕವಾಗಿ ಬೆಂಬಲಿಸ್ತೀವಿ, ವೈಜ್ಞಾನಿಕವಾಗಿ ಮಾಡ್ತಾ ಇದ್ದಾರೆ. ಈಗಾಗಲೇ ಆಗಿತ್ತು ಒಂದ್ಸಾರಿ, ಈ ಸರ್ವೆ ಆಗಿತ್ತು, ಮತ್ತೊಮ್ಮೆ ಮಾಡಬೇಕು ಅಂತೇಳಿ ನಮ್ಮ ನಾಯಕರು ಆದೇಶ ಮಾಡಿದ ಮೇಲೆ ಒಪ್ಕೊಂಡು ಇವತ್ತು ಮತ್ತೆ ಈಗ ಸಮೀಕ್ಷೆ ಮಾಡೋದಕ್ಕೆ ನಾವು ಮುಂದಾಗಿದ್ದೀವಲ್ಲ. ಇದು ಯಾಕೆ ಪ್ರಶ್ನೆ ಬರುತ್ತೆ? ಬರೆಸ್ಲಲ್ಲ, ಅವ್ರಿಗೆ ಯಾರು ಬೇಡ ಅಂದಾರ? ಇವತ್ತು ಸ್ಪಷ್ಟವಾಗಿ ಏನಿದು ಮುಚ್ಚುಮರಿ ಮಾಡ್ತಾ ಇದ್ದೀವ? ಪ್ರಜಾಪ್ರಭುತ್ವ ರಾಷ್ಟ್ರ, ಈ ಪ್ರಜಾಪ್ರಭುತ್ವ ರಾಷ್ಟ್ರದ ಒಂದು ತಳಹಾದಿ ಮೇಲೇ ಇವತ್ತು ಆ ಒಂದು ಸಮೀಕ್ಷೆ ನಡೀತಾ ಇದೆ. ಆ ಸಮೀಕ್ಷೆಯಲ್ಲಿ ಅವ್ರು ಬೇಕಾದ ಬರೆಸ್ಲಲ್ಲ. ಯಾರ್ಯಾರು ಜನಾಂಗ, ಯಾವ್ಯಾವ ಜನಾಂಗ ಇದೆ ಆ ಜನಾಂಗ ಅವರವರ ಮೀಸಲಾತಿ ತಕ್ಕ, ಅವರವರ ಅನುಗುಣವ ತಕ್ಕ, ಜಾತಿ ಅನುಗುಣವಾದ BCJ ಆಗುತ್ತೆ. ಅದ್ರದ ಸ್ವಲ್ಪ ಜಲ್ದಿ ಹೇಳಿದ್ರೆ ಮಜಾ ಇರೋದಿಲ್ಲ. ಅದನ್ನ ನಾನು ಸ್ಟಡಿ ಮಾಡಕತ್ತೀನಿ. ಸ್ಟಡಿ ಮಾಡಿ ಸರಿಯಾದ ನೋಡ್ರಿ, ಅಲ್ಲಿ ಯಾರು ಕೂಡಕತ್ತಾರ ಅನ್ನೋದು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ ನಿಮಗೆ. ನೀವು ನೋಡ್ತಾ ಇದ್ದೀರಿ ಮಾಧ್ಯಮದವರು. ಅಲ್ಲಿ ಯಾರು ಕೂಡ್ತಾರಪ್ಪ? ಬೆಲ್ಲದ ಅರವಿಂದ್ ಬೆಲ್ಲದ್, CC ಪಾಟೀಲ್, ವೀರಣ್ಣ ಕಡಾಡಿ ಅವರು, ನಾನು ಅವ್ರ ಹೆಸರು ಇನ್ನೊಂದಿಷ್ಟು ಮಂದಿ ಅದಾರ. ಆ ಕಡೆ ಒಂದಿಷ್ಟು ಮಂದಿ ಜಗ್ಗಾಕತ್ತಾರ, ಈ ಕಡೆ ಒಂದಿಷ್ಟು ಮಂದಿ ಹರಿಯಾಗಿ ಕೊಟ್ಟ ಹರೇ ಕೆಲಸ ನಡೆಸ್ಯಾರ. ಆದ್ರೆ ಜನ ಶಾನ್ಯರದಾರ. ಇದು ಹರಿಯಾಗಿಲ್ಲ. ಜನರಿಗೆ ತಪ್ಪು ಹಾದಿ ಕೊಟ್ಟರು ಕೂಡ, ಸಂದೇಶ ಕೊಟ್ಟರು ಕೂಡ ಜನರು ಪ್ರಜ್ಞಾವಂತರಿದ್ದಾರೆ. ಅವ್ರದೇ ಆದ ನಿರ್ಧಾರಗಳಿದಾವೆ, ಅವ್ರ ನಿರ್ಧಾರ ಮಾಡ್ತಾರೆ. ಹಿಂದೂ ಅಂತ ತೆಲಿನೂ ಇಲ್ಲ. ಅವ್ರ ತೆಲಿಗೆ ನಾಲಿಗೆ ಕನೆಕ್ಷನ್ ಇಲ್ಲ. ಅವ್ರಿಗೆ BJP ಅವರಿಗೆ ತೆಲಿಗೆ ನಾಲಿಗೆಗೆ ಕನೆಕ್ಷನ್ ಇಲ್ಲ, ಮಾತಾಡ್ತಾರೆ. ಇವತ್ತು ಇಲ್ಲೇ ಇದೆಲ್ಲ ಉದಾಹರಣೆಗಳು. ಎಲ್ಲೆಲ್ಲಿ ಉದಾಹರಣೆಗಳಿಟ್ಟು ಮಾತಾಡ್ತಾ ಇದೀವಲ್ಲ. ಇಲ್ಲೇ ನಮ್ಮ ಆಳಂದ ಕ್ಷೇತ್ರದಲ್ಲಿ ಏನಾಯಿತು ನಿನ್ನೆ ತಾನೇ BR ಪಾಟೀಲ್ ಅವ್ರದ್ದು ಅಲ್ಲಿ 12 ಓಟು ಏನು ಡಿಲೀಟ್ ಮಾಡಿಬಿಟ್ರು. ಹೆಂಗೆ ಡಿಲೀಟ್ ಮಾಡಿದ್ರಪ್ಪ? ಅವ್ರು ಜೀವಂತ ಇದ್ದಾಗ ಆ ಮತಗಳ ಹಕ್ಕನ್ನು ಕಸ್ಕೊಂಡ್ರಲ್ಲ ಅವ್ರು ಹಿಂದುಳಿದವ್ರಿಗಲ್ಲ. ಏನು ಇವರು ದಲಿತರ ಇವ್ರು ಮಾಡ್ತಾ ಇರೋದು ಅಲ್ಪಸಂಖ್ಯಾತರ ಮತವನ್ನು ಕಟ್ ಮಾಡುವಂಥದ್ದು, ಮತದಾರ ಪಟ್ಟಿ ಅಂತ ಹೊರಗೆ ಹಾಕಿಬಿಡೋದು. ಅವ್ರಿಗೆ ಗೊತ್ತೇ ಆಗಲ್ಲ ಪಾಪ. ಇಲ್ಲಿ ಆಗಿದಾವೆ ಭಾಳಷ್ಟು, ಬರ್ತಾವೆ, ಬೆಳಕಿಗೆ ಬರ್ತಾವೆ, ಇನ್ನೂ ಹಂತವಾಗಿ ಬೆಳಕಿಗೆ ಬರ್ತಾವೆ. ನಾನು ಪಾಲ್ಗೊಂಡಿದ್ದೀನಿ. ನಾನು ಅತ್ಯಂತ ಗೌರವಪೂರ್ವಕವಾಗಿ ಪಂಚಮೀಠಾಧೀಶ್ವರರು ಪ್ರಥಮ ಬಾರಿಗೆ ಅವರು ಎಲ್ಲವನ್ನ ತ್ಯಾಗ ಮಾಡಿ, ಅವರ ಪ್ರತಿಷ್ಠೆ, ವೈಯಕ್ತಿಕ ಒಂದು ಸ್ವಾಭಿಮಾನವನ್ನು ತ್ಯಾಗ ಮಾಡಿ ಸಮಾನವಾಗಿ ಕೂತಿದ್ರು ಎಲ್ಲ ಸ್ವಾಮಿಗಳು. ಸುಮಾರು 1000 ಜನ ಸ್ವಾಮಿಗಳಿದ್ರು. ಎಲ್ಲರೂ ಕೂಡಿ ಸಮಾನ ವೇದಿಕೆಯಲ್ಲಿ ಕೂತಿದ್ರು. ಸಮಾನತೆಯನ್ನು ಈ ನಾಡಿಗೆ ಸಂದೇಶ ಕೊಡಬೇಕು. ಎಲ್ಲ ಧರ್ಮೀಯರನ್ನು, ಎಲ್ಲ ಜಾತಿ ಜನಾಂಗವನ್ನು ಒಗ್ಗಟ್ಟಾಗಿ ಕರ್ಕೊಂಡು ಹೋಗ್ಬೇಕಂತ ಒಂದು ನಿರ್ಧಾರ ಆಗಿದೆ. ಇವು ಸುಳ್ಳು ಆರೋಪಗಳು. ಯಾರೂ ಕೂಡ ಹಿಂದೂ ಬರ್ಸಂತ ಹೇಳೋದಿಲ್ಲ. ಹಿಂದೂ ಬರ್ಸಕ್ಕೆ ನಾವು ಸಿದ್ಧನೂ ಇಲ್ಲ ಅನ್ನೋ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಮಹಾಸಭೆ ಒಂದು ಸಭೆಯನ್ನು ಕರೆದಿದ್ದೀವಿ. ನಮ್ಮ ಹಿರಿಯರಾದಂಥ ಗೌರವಾಧ್ಯಕ್ಷರಾದಂಥ ಪ್ರಬಣ್ಣ ಹುಂಚಿಕಟ್ಟಿಯವರು, ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಹಿರಿಯರಾದಂಥ ನೀಲಕಂಠ ಅಸೂಟಿ ಸಾಹೇಬರು ಮತ್ತು ನಮ್ಮ ಮಲ್ಲಾಪುರ ಅವರು, ಅನೇಕ ನಮ್ಮ ಸಮುದಾಯದ ಬಂದಿದ್ದೀವಿ. ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರು ಬಂದಿದ್ದಾರೆ, ಅನೇಕ ರಾಜ್ಯ ನಮ್ಮ ಪದಾಧಿಕಾರಿಗಳು ಬಂದಿದ್ದಾರೆ. ಅವ್ರ ಜೊತೆ ಚರ್ಚೆ ಮಾಡ್ತೀವಿ ಯಾವ ರೀತಿ ನಾವು ನಿರ್ಧಾರ ತೆಗೆದುಕೊಳ್ಬೇಕು ಅನ್ನೋದು.
ಆ ವಚನಾನಂದ ಸ್ವಾಮೀಜಿಗಳು ಒಂಥರ ಹೇಳುವಂಥದ್ದಾಗಿರ್ಬೋದು. ಈಗ ಇನ್ನೊಂದು ಕಡೆ ನೋಡ್ರಿ, ಎಲ್ಲವೂ ಕೂಡ ಚರ್ಚೆ ಆಗುತ್ತೆ. ವಚನಾನಂದ ಸ್ವಾಮಿಗಳದ್ದು ಚರ್ಚೆ ಆಗುತ್ತೆ, ಇಲ್ಲಿ ಸ್ವಾಮಿಗಳದ್ದು ಚರ್ಚೆ ಆಗುತ್ತೆ, ಎಲ್ಲ ನಾಯಕರದ್ದು ಚರ್ಚೆ ಆಗುತ್ತೆ. ಚರ್ಚೆ ಆದಮೇಲೆ ನಾವೊಂದು ಅಂತಿಮ ಪ್ರಕಟಣೆಯನ್ನು ಕೊಡ್ತೀವಿ. ಸರ್, ಈಗ ಸಿಎಂ ಅವರು ಕುರುಬ ಸಮುದಾಯ